UPSC ಭಾರತದಲ್ಲಿ ಅತ್ಯಂತ ಕಠಿಣವಾದ ಪರೀಕ್ಷೆ ಅಂತ ಎಲ್ಲರೂ ಹೇಳ್ತಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಎಕ್ಸಾಮ್ ಅನ್ನ ಬರೀತಾರೆ. ಕೆಲವರು 1 ವರ್ಷ ಓದ್ತಾರೆ, ಕೆಲವರು 5 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ತಯಾರಿ ಮಾಡುವವರು ಇದ್ದಾರೆ. ಆದ್ರೆ ಕೊನೆಯಲ್ಲಿ ಆಯ್ಕೆ ಆಗೋದು ಮಾತ್ರ ಕೆಲವು ಒಂದು 100 ಜನ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ನಾವಿವತ್ತು ಕೇಳೋಣ. ಆಕ್ಚುಲಿ UPSC ಅಂದ್ರೆ ಏನು? ಅದರಲ್ಲಿ ಏನ್ ರೂಲ್ಸ್ಗಳಿವೆ? ಯಾರೆಲ್ಲ ಈ ಒಂದು UPSC ಬರಿಬಹುದು? ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಇದರಲ್ಲಿ? ಸಿಲೆಬಸ್ ಎಷ್ಟು ದೊಡ್ಡದಾಗಿರುತ್ತೆ? ಈ ರೀತಿಯಾಗಿ ಹಲವು ವಿಷಯಗಳ ಬಗ್ಗೆ ಎಲ್ರಿಗೂ ಗೊತ್ತಿರೋದಿಲ್ಲ ಮತ್ತು ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು, ಈ ಒಂದು ವಿಡಿಯೋದಲ್ಲಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸುಮನ್ ಟಿವಿಗೆ ಸ್ವಾಗತ. ನಾನು ಶ್ವೇತಾ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. UPSC ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳು ನಿಮ್ಮ ಬಳಿ ಇರಬಹುದು. ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನೊಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. UPSC ಅಂದ್ರೆ ಏನು? UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ ಇವರು ನಡೆಸುವಂತಹ ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಈ ಎಕ್ಸಾಮ್ನ ಮೂಲಕ ಆಯ್ಕೆ ಆಗೋರು ಎಲ್ಲಿಗೆ ಹೋಗ್ತಾರೆ ಅಥವಾ ಇವ್ರಿಗೆ ಯಾವ ರೀತಿಯ ಕೆಲಸಗಳು ಸಿಗುತ್ತೆ ಅಂತ ಹೇಳಿದ್ರೆ IAS ಆಗಬಹುದು, ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೆಲಸ ಸಿಗ್ಬಹುದು. IPS ಆಗಬಹುದು, ಇಂಡಿಯನ್ ಪೊಲೀಸ್ ಸರ್ವಿಸ್, ಇನ್ನು IFS ಆಗಬಹುದು, ಇಂಡಿಯನ್ ಫಾರಿನ್ ಸರ್ವಿಸ್ ರಿಲೇಟೆಡ್, ಹಾಗೆ IRS ಮತ್ತು ಇತರೆ ಸೆಂಟ್ರಲ್ ಸರ್ವಿಸಸ್ ಕೆಲಸಗಳು ಸಿಗಬಹುದು. ಸರಳವಾಗಿ ಹೇಳಬೇಕು ಅಂತಂದ್ರೆ ಭಾರತದ ಸರ್ಕಾರದ ಟಾಪ್ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿಗೆ ಇದೊಂದು ರೀತಿಯ ಎಂಟ್ರಿ ಗೇಟ್ ಆಗಿದೆ ಅಂತಲೇ ಹೇಳಬಹುದು. ಇನ್ನು ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಸುಮಾರು 10 ರಿಂದ 12 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು UPSC ಎಕ್ಸಾಮ್ಗೆ ಅಟೆಂಪ್ಟ್ ಮಾಡ್ತಾರೆ. ಆದ್ರೆ ಸೆಲೆಕ್ಷನ್ ಮಾತ್ರ ಕೇವಲ ಒಂದು 106 ಜನ ಮಾತ್ರ ಆಗ್ತಾರೆ. UPSC ಎಕ್ಸಾಮ್ ಸ್ಟ್ರಕ್ಚರ್ನ ನಾವಿವತ್ತು ನೋಡ್ತಾ ಹೋಗೋಣ. UPSC ಎಕ್ಸಾಮ್ 3 ಸ್ಟೇಜಸ್ ನಲ್ಲಿ ನಡೆಯುತ್ತೆ. ಪ್ರಿಲಿಮ್ಸ್ ಅಂತ ಮೊದಲಿಗಾಗುತ್ತೆ. ಇದು ಆಬ್ಜೆಕ್ಟಿವ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುತ್ತೆ. ಒಂದ್ ರೀತಿ ಇದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ಬೋದು. ಇದು ಸ್ಕ್ರೀನಿಂಗ್ ಟೆಸ್ಟ್ ಮಾತ್ರ. ಇದರಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ನೀವು ಮೇನ್ಸ್ ಅಥವಾ ಇದರಲ್ಲಿ ರಿಟರ್ನ್ ಎಕ್ಸಾಮ್ ಅಂತ ಹೇಳ್ತಾರೆ, ಈ ಒಂದು ಲೆವೆಲ್ಗೆ ಹೋಗ್ಬೋದು. ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಇರುತ್ತೆ. ನಿಮ್ಮ ನಾಲೆಡ್ಜ್ ಮತ್ತು ರೈಟಿಂಗ್ ಸ್ಕಿಲ್ಸ್ ನ ಟೆಸ್ಟ್ ಇದೊಂದಾಗಿರುತ್ತೆ. ನೆಕ್ಸ್ಟ್ ಇಂಟರ್ವ್ಯೂ, ಇದು ಪರ್ಸನಾಲಿಟಿ ಟೆಸ್ಟ್, ಅಂದ್ರೆ ನಿಮ್ಮ ಥಿಂಕಿಂಗ್ ಕೆಪಬಿಲಿಟಿ ಹೇಗಿದೆ, ಕಮ್ಯುನಿಕೇಶನ್ ಹೇಗಿದೆ, ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಹೇಗಿರುತ್ತೆ, ಇವೆಲ್ಲ ಆಧಾರಿತವಾಗಿ ನಿಮಗೆ ಫೈನಲ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ಸೊ ಮೇನ್ಸ್ ಇಂಟರ್ವ್ಯೂ ತುಂಬಾ ಮುಖ್ಯ ಆಗುತ್ತೆ. ಮಾರ್ಕ್ಸ್ ಬೇಸ್ಡ್ ಆಗಿ ನಿಮಗೆ ಕೆಲಸ ಸಿಗುತ್ತೆ. ಹಾಗಾದ್ರೆ ಈ ಎಕ್ಸಾಮ್ಗೆ ಎಲಿಜಿಬಿಲಿಟಿ ರೂಲ್ಸ್ ಏನು ಅಂತ ನೋಡೋದಾದ್ರೆ ಮಿನಿಮಮ್ 21 ವರ್ಷ ಆಗಿರ್ಬೇಕು. ಇನ್ನು ಮ್ಯಾಕ್ಸಿಮಮ್ ಏಜ್ ಕ್ಯಾಟಗರಿ ಬೇಸ್ಡ್ ಮೇಲೆ ಸ್ವಲ್ಪ ರಿಲ್ಯಾಕ್ಷನ್ಸ್ ಇದೆ. ಇನ್ನು ಯಾವುದೇ ಸ್ಟ್ರೀಮ್ ನ ಗ್ರಾಜುಯೇಷನ್ ಕಂಪಲ್ಸರಿ ಮಾಡಿರ್ಬೇಕಾಗಿರುತ್ತೆ. ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಇಂಜಿನಿಯರಿಂಗ್ ಮಾಡಿರ್ಬೋದು, ಆರ್ಟ್ಸ್, ಕಾಮರ್ಸ್, ಏನೇ ತರದ್ ಓದಿದ್ರು ನೀವು ಎಲಿಜಿಬಲ್ ಆಗಿರ್ತೀರ. ಇನ್ನು ಅಟೆಂಪ್ಟ್ಸ್ ಗಳ ಕಡೆ ಬಂದ್ರೆ ನೀವು ಎಷ್ಟು ಬಾರಿ ಬೇಕಾದ್ರೂ ಎಕ್ಸಾಮ್ ಅನ್ನ ಪುನಃ ಬರೀಬಹುದು. ಇನ್ನು ಜನರಲ್ ಕ್ಯಾಟಗರಿ ಅವ್ರಿಗೆ ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ. ರಿಸರ್ವ್ಡ್ ಕ್ಯಾಟಗರೀಸ್ ಅವ್ರಿಗೆ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಅಟೆಂಪ್ಟ್ಸ್ ಮಾಡಬಹುದು. ಇನ್ನು ಇದರ ಸಿಲೆಬಸ್ ಬಗ್ಗೆ ಹೇಳ್ತಾ ಹೋದ್ರೆ UPS ಸಿಲೆಬಸ್ UPSC ಅಲ್ಲಿ ತುಂಬಾ ದೊಡ್ಡದಾಗಿದೆ, ಆದ್ರೆ ಇದು ಸ್ಟ್ರಕ್ಚರ್ಡ್ ಆಗಿದೆ. ಪ್ರಿಲಿಮ್ಸ್ ಅಲ್ಲಿ ಸಬ್ಜೆಕ್ಟ್ಸ್ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕ್ಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಸೈನ್ಸ್ ಹಾಗೂ ಟೆಕ್ನಾಲಜಿ ಇರ್ಬೋದು, ಎನ್ವೈರನ್ಮೆಂಟ್ ಇರ್ಬೋದು, ಹಾಗೆ ಕರೆಂಟ್ ಅಫೇರ್ಸ್ ನ ಬಗ್ಗೆ ಇರುತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ ನ ಸಬ್ಜೆಕ್ಟ್ಸ್ ಯಾವುದು ಅಂತ ನೋಡ್ತಾ ಹೋದ್ರೆ ಇದರಲ್ಲಿ ಎಸ್ಸೆ ಇರುತ್ತೆ, ಜನರಲ್ ಸ್ಟಡೀಸ್ ಪೇಪರ್ 1 ರಿಂದ 4 ಇರುತ್ತೆ, ಎಥಿಕ್ಸ್ ಇರುತ್ತೆ, ಆಪ್ಷನಲ್ ಸಬ್ಜೆಕ್ಟ್ಸ್ 2 ಪೇಪರ್ ಇರುತ್ತೆ, ಹಾಗೂ ಲ್ಯಾಂಗ್ವೇಜ್ ಪೇಪರ್ ಸಹ ನಿಮ್ಗೆ ಪ್ರಿಫರಬಲ್ ಲ್ಯಾಂಗ್ವೇಜ್ ಅಷ್ಟು ಇರುತ್ತೆ. ಇನ್ನು UPS ಸಿಲೆಬಸ್ ಅಂದ್ರೆ ಇಂಡಿಯಾದ ವರ್ಲ್ಡ್ ಅಥವಾ ಇಂಡಿಯಾದು ಸೊಸೈಟಿ, ಎಥಿಕ್ಸ್, ಥಿಂಕಿಂಗ್ ಕೆಪಾಸಿಟಿ ಇದೆಲ್ಲವೂ ಮಿಕ್ಸ್ಚರ್ ಅಂತ ಹೇಳ್ಬೋದು. UPS ಟಾಪರ್ಸು ಹೇಗೆ ಓದ್ತಾರೆ ಅಂದ್ರೆ NCERT ಬುಕ್ಸು, ನ್ಯೂಸ್ ಪೇಪರ್ಸು, ರೀಡಿಂಗ್ಸು, ಆಮೇಲೆ ಸ್ಟ್ಯಾಂಡರ್ಡ್ ಬುಕ್ಸು, ಪೊಲಿಟಿಕ್ಸು, ಎಕಾನಮಿ, ಹಿಸ್ಟ್ರಿ, ರೆಫರೆನ್ಸ್ ಬುಕ್ಸ್ ಇವೆಲ್ಲವನ್ನ ಅವರು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಡೈಲಿ ಅಪ್ಡೇಟ್ಸ್ ಬಗ್ಗೆ ಅವರು ಡೇ ಟು ಡೇ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಗೌರ್ಮೆಂಟ್ ಪಾಲಿಸೀಸು, ಇಂಟರ್ನ್ಯಾಷನಲ್ ಈವೆಂಟ್ಸು, ಸ್ಮಾರ್ಟ್ ಆಗಿ ಪ್ರಿಪೇರ್ ಆಗಬೇಕು. ಸ್ಟ್ರಾಟಜಿ ಏನು ಅಂತ ಇದರಲ್ಲಿ ನೋಡೋದಾದ್ರೆ UPSC ಕ್ಲಿಯರ್ ಮಾಡೋದಕ್ಕೆ ಮೇನ್ 4 ಸ್ಟ್ರಾಟಜಿಗಳನ್ನ ಹೇಳ್ಬೋದು. ಏನು ಕಾನ್ಸೆಪ್ಟ್ ಬಗ್ಗೆ ನಾವು ಕ್ಲಿಯರ್ ಆಗಿರಬೇಕು. ರೋಟ್ ಲರ್ನಿಂಗ್ ಮಾಡಬಾರ್ದು, ಏನು ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕು. ಇನ್ನು ರಿವಿಷನ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟು. ಅದೇ ಟಾಪಿಕ್ನ 3-4 ಸಲ ಟೈಮ್ ರಿವೈಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರು ಉತ್ತಮ. ಮೇನ್ಸ್ ಸಕ್ಸಸ್ ಡಿಪೆಂಡ್ ಆಗೋದೆ ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಇಂದ.
ಇನ್ನು ಇದರಲ್ಲಿ ಕನ್ಸಿಸ್ಟೆನ್ಸಿ ಅಂತೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿದಿನ ನೀವು ತಪ್ಪದೆ 6ರಿಂದ 8 ಗಂಟೆಗಳ ಕಾಲ ಫೋಕಸ್ಡ್ ಆಗಿ ಓದ್ಕೊಳ್ಬೇಕಾಗುತ್ತೆ. ಸುಮ್ಮನೆ 12 ಗಂಟೆಗಳು ಓದೋದಕ್ಕಿಂತಲೂ 6 ಗಂಟೆಗಳು ಓದೋದು ಉತ್ತಮ. ಇನ್ನು ಇಲ್ಲಿ ಇಂಟೆಲಿಜೆನ್ಸ್ ಮಾತ್ರ ಅಲ್ಲ, ನಿಮ್ಮ ಡಿಸಿಪ್ಲಿನ್ನು, ನಿಮ್ಮ ಪೇಷನ್ಸು, ಸ್ಟ್ರಾಟಜಿ ಎಲ್ಲವೂ ಮ್ಯಾಟರ್ ಆಗುತ್ತೆ. ಹಾಗಾಗಿ ಕ್ಲಿಯರ್ ಪ್ಲಾನಿಂಗ್ ಇದ್ರೆ, ಡೈಲಿ ಡಿಸಿಪ್ಲಿನ್ ಇದ್ರೆ ನಿಮಗೆ UPSCಯಲ್ಲಿ ಸಕ್ಸಸ್ ಖಂಡಿತವಾಗ್ಲೂ ಸಾಧ್ಯ ಇದೆ ಅಂತ ಹೇಳ್ಬೋದು. ನೆನಪಿಡಿ, UPSC ಗೆಲ್ಲೋದು ಸ್ಮಾರ್ಟೆಸ್ಟ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕುವಂತ ಸ್ಟೂಡೆಂಟ್ಸ್. ಇನ್ನು ಇದೇ ರೀತಿಯ ಹಲವಾರು ಕಂಟೆಂಟ್ಗಳಿಗಾಗಿ ಸುಮನ್ ಟಿವಿ ಕನ್ನಡ ಎಜುಕೇಶನ್ ಅನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಶೇಷ ಕಂಟೆಂಟ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.